ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಸಾಮಾನೆಲ್ಲ ತೊಳೆದು ಈ ರೀತಿಯಾಗಿ ಪೂಜೆನ ಮಾಡಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ ಇವಾಗ ಟೈಮ್ 5:30 ಆಗಿದೆ. ಇವಾಗ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಓಡ್ತಾ ಇದ್ದೀವಿ. ಇವಾಗ ಇನ್ನೂ ಸ್ವಲ್ಪ ಬೆಳಕಾಗ್ತಾ ಇದೆ. ಬನ್ನಿ ಹಾಗಿದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀವಿ ಏನಂತ ನಾನು ನಿಮಗೆ ಕಂಪ್ಲೀಟಾಗಿ ವಿಡಿಯೋ ಮಾಡಿ ತೋರಿಸ್ತೀನಿ. ಇನ್ನು ನನ್ನ ತಂಗಿ ಕೂಡ ಬರ್ತಾಳೆ. ಇನ್ನು ಮಕ್ಕಳು ಕೂಡ ರೆಡಿಯಾಗಿದ್ದರು. ಅವ್ರನ್ನೂ ಕೂಡ ಕರ್ಕೊಂಡು ನನ್ನ ತಂಗಿ ಕೂಡ ಬಂದು ಅವಳನ್ನು ಕೂಡ ಪಿಕಪ್ ಮಾಡ್ಕೊಂಡು ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ದೀವಿ. ನಿಮಗೆಲ್ಲರೂ ಆಲ್ರೆಡಿ ಈ ದೇವಸ್ಥಾನ ನೋಡೇ ನಿಮಗೆ ಗೊತ್ತಾಗಿರ್ಬೋದು. ಇದು ತಾವರೆಕೆರೆ ಹತ್ರ ಬರೋ ದೇವಸ್ಥಾನ. ಇದು ಹೊನ್ನೆನಟ್ಟಿ ಹತ್ರ ಬರೋ ದೇವಸ್ಥಾನ. ಇದು ರಾಘವೇಂದ್ರ ಹೊನ್ನವ ಮಂತ್ರಾಲಯ. ತುಂಬಾ ರಶ್ ಇರುತ್ತೆ ಪ್ರತಿ ಗುರುವಾರ. ನಾವು ಕೂಡ ಕಾಯ್ಕೊತಿದ್ದೀವಿ. ನಾನು ಮತ್ತು ನನ್ನ ಯಜಮಾನ್ ಪ್ರತಿ ವಾರ ಹೋಗ್ತೀವಿ. ತುಂಬಾ ರಶ್ ಇರುತ್ತೆ. ಆಲ್ಮೋಸ್ಟ್ ಇವಾಗ ಟೈಮು 6 ಗಂಟೆ 10 ನಿಮಿಷ ಆಗಿದೆ. ಇವಾಗ ಎಷ್ಟು ಕ್ರೌಡ್ ಇದೆ ಅಂತ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಮತ್ತು ನಾವೆಲ್ಲ ಹೋಗಿದ್ದೆಲ್ಲ ಏನು ವಿಡಿಯೋ ಮಾಡ್ಕೊಂಡಿಲ್ಲ. ಸ್ಟಾರ್ಟಿಂಗ್ ಹೋದಾಗ ಮಾತ್ರ ಮಾಡಿಕೊಂಡೆ. ಫಸ್ಟು ಇಷ್ಟೆಲ್ಲ ನೀಟಾಗಿ ಮೇಂಟೆನೆನ್ಸ್ ಇರಲಿಲ್ಲ. ಇವಾಗ ಸ್ವಲ್ಪ ನೀಟಾಗಿ ಮೇಂಟೆನೆನ್ಸ್ ಮಾಡ್ತಾಯಿದ್ದಾರೆ. ಇನ್ನು ಯಾರೆಲ್ಲ ತೆಂಗಿನ ಕಟ್ಟಿದ್ರು ಆಲ್ಮೋಸ್ಟ್ ತುಂಬ ಜನದೆಲ್ಲ ಕಳೆದೋಗ್ಬಿಟ್ಟಿತ್ತು. ಮತ್ತೆ ಎಲ್ಲ ಕಟ್ಟೋರೆಲ್ಲ ಮತ್ತೆ ಕಟ್ತಾಯಿದ್ರು. ಇನ್ನು ಅಲ್ಲೇ ಊಟ ಕೂಡ ಇತ್ತು. ತುಂಬ ಚೆನ್ನಾಗಿ ದರ್ಶನ ಕೂಡ ಆಯಿತು. ಇನ್ನು ಕಾಯೆಲ್ಲ ಕಟ್ಟಿ ದೀಪ ಎಲ್ಲ ಹಚ್ಚಿ ಮುಗಿಸ್ಕೊಂಡು ಇನ್ನು ಊಟನೂ ಕೂಡ ಮುಗಿಸ್ಕೊಂಡು ಅಲ್ಲೇ ಕೂಡ ಊಟ ಇತ್ತು ಮುಗಿಸ್ಕೊಂಡು ಇವಾಗ ನನ್ನ ಹಸ್ಬೆಂಡ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೀವಿ ಮನೆಗೆ ಬರಲಿಕ್ಕೆ ಅಂತ ಹೇಳ್ಬಿಟ್ಟು. ಇನ್ನು ನಾವು ಬೆಳಗ್ಗೆ 5:30ಗೆ ಹೋದರೆ ಇನ್ನು ಆಲ್ಮೋಸ್ಟು 8:30 9 ಗಂಟೆ ಒಳಗಡೆ ರಿಟರ್ನ್ ಮನೆಗೆ ಬಂದುಬಿಡ್ತೀವಿ. ಆಲ್ರೆಡಿ 5:30ಗೆ ತುಂಬ ರಶ್ ಇರುತ್ತೆ. 3 ಗಂಟೆ 4 ಗಂಟೆಯಿಂದನೇ ಜನ ಇರ್ತಾರೆ. ಅಷ್ಟು ರಶ್ ಇರುತ್ತೆ. ಇನ್ನು ನನಗೆ ರಾಯರ ಪ್ರಸಾದ ಕೂಡ ಸಿಕ್ತು, ಹೂ ಮಾಲೆ. ಅದನ್ನು ಕೂಡ ತೊಗೊಂಬಂದು ಇವಾಗ ಆಟೋ ಕಟ್ತಾ ಇದ್ದೀನಿ. ಸಖತ್ ರಶ್ ಇದ್ದಾರಲ್ಲ. ಹಿಂಗನ್ನು ಮನೆ ಹಿಂಗೆ ಹಿಂಗನ್ನು ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಇವಾಗ ರಿಟರ್ನ್ ಮನೆಗೆ ಬಂದಿದ್ದಾಯಿತು. ಇವಾಗ ಆಲ್ಮೋಸ್ಟ್ 8:30 9 ಗಂಟೆ ಆಗಿದೆ. ಇವಾಗ ಮಕ್ಕಳನ್ನ ಸ್ಕೂಲಿಗೆ ರೆಡಿ ಮಾಡಿ ಕಳಿಸ್ಬೇಕು. ಇನ್ನು ವಾಷಿಂಗ್ ಮಿಷಿನ್ಗೂ ಕೂಡ ಬಟ್ಟೆಗಳು ಹಾಕಿದೆ. ಅದನ್ನು ಎಲ್ಲ ಎತ್ಕೊಂಡ್ಬಂದ್ಬಿಟ್ಟು ಒಣಗಾಕೋಣ ಅಂದ್ಬಿಟ್ಟು ಮಿಷಿನ್ಗೆ ಹಾಕೋಗಿದ್ದೆ. ಆಲ್ರೆಡಿ ಬಟ್ಟೆ ಆಗಿದೆ. ಇವಾಗೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಬಟ್ಟೆ ಎಲ್ಲ ಒಣಗಾಕ್ಬೇಕು ಇವಾಗ ತೊಗೊಂಡೋಗಿ. ನಾನು ಯಾವಾಗಲೂ ಹಿಂಗೆ ಮಾಡೋದು, ಹೋಗ್ಬೇಕಾದ್ರೆ ಮಿಷಿನ್ಗೆ ಹಾಕ್ಬಿಟ್ಟು ಹೋಗ್ಬಿಟ್ರೆ ಬರೋ ಅಷ್ಟೊತ್ತಿಗೆ ಆಲ್ರೆಡಿ ಆಗಿರುತ್ತೆ. ಇನ್ನು ಆಲ್ಮೋಸ್ಟ್ 8:30 9 ಗಂಟೆ ಅಷ್ಟೊತ್ತಿಗೆ ಫಸ್ಟೇ ಬಟ್ಟೆ ಒಣಗೋಗ್ಬಿಟ್ರೆ ಸಂಜೆ ಅಷ್ಟೊತ್ತಿಗೆ ಒಣಕೊಂಡ್ಬಿಡುತ್ತೆ. ತೆಗೆದು ಕೂಡ ಮಡ್ಚಿಕೋಬೋದು. ನಾನು ನೋಡಿ ವಿಡಿಯೋ ಮಾಡಲಿಕ್ಕೆ ಅಂತ ಎಷ್ಟೆಲ್ಲ ಸರ್ಕಸ್ ಮಾಡ್ತಾಯಿದ್ದೀನಿ. ಕ್ಯಾಮ್ರಾ ಇಡಲಿಕ್ಕೆ ಬಿದ್ದೇ ಹೋಗ್ತಾಯಿತ್ತು. ಸರಿ ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಹಾಗೆ ಟಬ್ನ ಇಟ್ಕೊಂಡು ಕೈಯಲ್ಲೇ ಇಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಬಕೆಟ್ ಹಾಗೆ ತುಂಬ್ಕೊಳೋದು. ಆಲ್ಮೋಸ್ಟು ಯಾವುದೇ ರೀತಿ ವಿಡಿಯೋ ಮಾಡಿದ್ರು ನನ್ನ ಯೂಟ್ಯೂಬ್ ಚಾನಲ್ ಅಷ್ಟೇನು ವ್ಯೂಸ್ ಏನು ಬರ್ತಾಯಿಲ್ಲ. ಇದೇ ರೀಸನ್ಗೋಸ್ಕರ ನನಗೇನು ಅಷ್ಟು ಇಂಟ್ರೆಸ್ಟು ಇರಲಿಲ್ಲ ವಿಡಿಯೋ ಮಾಡಬೇಕಂತ. ಸರಿ ವೀಕ್ಲಿ 1 ಇಲ್ಲಾಂದರೆ 2 ಆದರೂ ವಿಡಿಯೋ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಯಾಕಂದರೆ ಯಾವುದಾದ್ರೂ ಒಂದು ವಿಡಿಯೋನಾದರೂ 100 ವ್ಯೂಸ್ ಆದರೂ ಬಂದರೆ ನಮಗೂ ವಿಡಿಯೋ ಹಾಕಬೇಕು ಅಂತ ಅನಿಸುತ್ತೆ. ಯಾವುದೇ ರೀತಿ ವಿಡಿಯೋಸ್ ಹಾಕಿದ್ರು ಅಷ್ಟೇನು ವಿಡಿಯೋಸ್ ಏನು ವೈರಲ್ ಆಗಿಲ್ಲ ಅಂದರೆ ಯಾಕಪ್ಪ ಇಷ್ಟೊಂದು ಎಫರ್ಟ್ ಹಾಕಬೇಕು ಅಂತ ಕೂಡ ಅನಿಸುತ್ತೆ. ಆದ್ರೂ ಎಲ್ಲೋ ಒಂದು ಹೋಪ್ ನಮ್ಮದು ಇವತ್ತೆಲ್ಲ ನಾಳೆ ವಿಡಿಯೋ ವೈರಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಕೂಡ ಡೈಲಿ ವಿಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀವಿ. ವೀಕ್ಲಿ 2 ವಿಡಿಯೋಸ್ ಆದರೂ ಹಾಕ್ತೀನಿ. ಇನ್ನು ಬಟ್ಟೆ ಕೂಡ ವಾಷಿಂಗ್ ಮಿಷಿನ್ಗಿಂದ ತೆಗ್ದಿದ್ದಾಯಿತು. ಇವಾಗ ತೊಗೊಂಡೋಗಿ ಒಣಗಾಕಬೇಕು. ಇನ್ನು ಬಟ್ಟೆ ತೊಗೊಂಬಂದು ಈಚೆಗಡೆ ಹಾಕೋಣ ಅಂತ ಇನ್ನು ಪಾಪ ನನ್ನ ಮಗ ವಿಡಿಯೋ ಮಾಡಲಿಕ್ಕೆ ಕೂಡ ಅವ್ನು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ದಾನೆ. ಇನ್ನು ಬಟ್ಟೆ ಒಣಗಾಕೋ ಅಷ್ಟೊತ್ತಿಗೆ ಒಣಗಾಕಿದೆಲ್ಲ ಮುಗಿತೀವಿ. ನನ್ನ ಹಸ್ಬೆಂಡ್ ಕೂಡ ಬಂದರು. ನನ್ನ ತಂಗಿನ ಅವ್ರ ಮನೆ ಹತ್ರ ಬಿಡೋಕೆ ಹೋಗಿದ್ದೆ. ಇನ್ನು ಬಿಟ್ಬಿಟ್ಟು ಬಂದರು. ಅಷ್ಟರೊಳಗಡೆ ಬಟ್ಟೆ ಒಣಗಾಕ್ಬಿಡೋಣ ಅಂತ ಬೇಗ ಬಂದು ಒಣಗಾಕ್ತೆ. ಇವಾಗ ಆಟೋ ಕೂಡ ನಿಲ್ಲಿಸ್ತಾ ಇದ್ದಾರೆ. ನಿಲ್ಲಿಸ್ಬಿಟ್ಟು ಇನ್ನು ಅವ್ರಿಗೂ ಕೂಡ ಟೈಮ್ ಆಗುತ್ತೆ. 2 ವೀಲರಲ್ಲಿ ಹೋಗ್ತಾರೆ. ಫುಲ್ ಹಿಂದಕ್ಕೆ ಹಾಕ್ಬೇಕು ಇವಾಗ.
ಇನ್ನು ಹಂಗೆ ನನ್ನ ಹಸ್ಬೆಂಡ್ ಕೆಲ್ಸಕ್ಕೆ ಹೋಗ್ತಾ ಮಕ್ಕಳನ್ನು ಕೂಡ ಸ್ಕೂಲಿಗೆ ಕೂಡ ಬಿಟ್ಬಿಟ್ಟು ಹೋಗ್ತಾರೆ. ಇನ್ನು ಅಲ್ಲೇ ಟಿಫನ್ ಮಾಡ್ಕೊಬಂದಿದ್ದ ಮಕ್ಕಳು ಕೂಡ ಆಫ್ ಡೇ ಇದ್ದಿದ್ದರಿಂದ ಟಿಫನ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಇನ್ನು ಡೈರೆಕ್ಟ್ ನಾನು ಕೆಲಸಕ್ಕೆ ಕೂತ್ಕೊಂಡಿದ್ದು. ಇನ್ನು ಒಂದು ಸ್ಯಾರಿ ಕುಚ್ಚಿತ್ತು, ಬೇಬಿ ಕುಚ್ಚು ಸರಿ ಕಟ್ಬಿಟ್ಟು ಮುಗಿಸ್ಬಿಡೋಣ ಇವತ್ತು ಅಂತ ಹೇಳ್ಬಿಟ್ಟು ಸ್ಯಾರಿನ ಕುಚ್ಚಿ ಮುಗಿಸಿದ್ದೀನಿ. ಈ ಸ್ಯಾರಿ ಆಲ್ಮೋಸ್ಟ್ ಬಂದ್ಬಿಟ್ಟು 17,500 ಏನೋ ಬಿಲ್ಲಿತ್ತು. ಕಸ್ಟಮರ್ ಅಂತ ತುಂಬ ಹುಷಾರು ಅಂತ ಹೇಳಿದ್ರು. ನಾನು ಹಾಗೆ ಸ್ಯಾರಿನ ಕಟ್ಬಿಟ್ಟು ಬಾಕ್ಸ್ಗೆ ಹಾಕಿ ಹಾಗೆ ನೀಟಾಗಿ ಪ್ಯಾಕ್ ಮಾಡಿದ್ದೀನಿ. ಕಸ್ಟಮರಿಗೆ ಫಸ್ಟು ತೊಗೊಂಡೋಗಿ ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಇನ್ನು ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊಟ್ಟೆ ಹಸಿತಾಯಿತು ಅಂತ ಹೇಳ್ಬಿಟ್ಟು ಇನ್ನು ಮೆಂತ್ಯ ಮುದ್ದೆ ಮಾಡ್ಕೊಂಡಿದ್ದೀನಿ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಿರೋ ಥರ ಏನು ಬೇಕಾದ್ರೂ ಸಾಂಬಾರು ಮಾಡ್ಕೊಂಡು ತಿನ್ಬೋದು. ನಾನು ತುಪ್ಪ ಹಾಕ್ಕೊಂಡು ಮೆಂತ್ಯ ಮುದ್ದೆ ಮಾಡಿದ್ದೀನಿ. ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಮಾಡಿಕೊಟ್ಟೆ. ಆ ಮೆಂತ್ಯ ಮುದ್ದೆ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊಂಟಕ್ಕೆಲ್ಲ ಸ್ವಲ್ಪ ಭದ್ರ ಅಂತ ಹೇಳ್ತಾರೆ. ಆವಾಗೆಲ್ಲ ನಮ್ಮದು ಮೆಚಡೆಲ್ಲ ಆದಾಗ ಹೆಣ್ಮಕ್ಳು ಆವಾಗ ಜಾಸ್ತಿ ಮಾಡಿಕೊಡ್ತಾಯಿದ್ರು ಮೆಂತ್ಯ ಮುದ್ದೆನ. ಆವಾಗಂತೂ ನಾವು ತಿಂತಾನೇ ಇರಲಿಲ್ಲ ಬಿಡಿ. ಇವಾಗ ಆಲ್ಮೋಸ್ಟ್ ಸ್ಟಿಚಿಂಗಿಗೆ ಒಂದು ಬ್ಲೌಸಲ್ಲಿ ಎಷ್ಟೊತ್ತಿಗೆ ಸೊಂಟ ನೋವು ಬಂದುಬಿಡುತ್ತೆ. ಅಷ್ಟು ಬ್ಯಾಕ್ ಪೇಯ್ನ್ ಇದೆ ನನಗೆ ಡೆಲಿವರಿ ಆದಮೇಲೆ. ಅದೇ ರೀಸನ್ಗೋಸ್ಕರ ಮೆಂತ್ಯ ಮುದ್ದೆ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಆಲ್ರೆಡಿ ನಿಮ್ಗೆ ಆಚೆ ವಿಡಿಯೋದಲ್ಲಿ ಒಂದು 2-3 ಬ್ಯಾಕ್ ವೀಡಿಯೋಸಲ್ಲಿ ನಾನು ಆಲ್ರೆಡಿ ತೋರಿಸಿದ್ದೆ ಏನೇನೆಲ್ಲ ಯೂಸ್ ಮಾಡಿದ್ದೀನಿ ಮೆಂತ್ಯ ಮುದ್ದೆಗೆ ಅಂತ. ರೆಸಿಪಿ ಕೂಡ ಬೇಕಾದ್ರೆ ಯಾವಾಗಾದ್ರೂ ಒಂದ್ಸತಿ ವಿಡಿಯೋ ಮಾಡಿಬಿಟ್ಟು ಹಾಕ್ತೀನಿ. ಇವಾಗ ತುಪ್ಪ ಹಾಕ್ಕೊಂಡು ಮೆಂತ್ಯ ಮುದ್ದೆನ ತಿಂತಾಯಿದ್ದೀನಿ. ಮಕ್ಳಿಗೂ ಕೂಡ ಇಟ್ಕೊಟ್ಟಿದ್ದೀನಿ. ಮಕ್ಕಳು ಕೂಡ ತಿನ್ಕೊತಾರೆ. ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಮುದ್ದೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಒಂದ್ಸತಿ ಟ್ರೈ ಮಾಡಿ. ನಿಮಗೆ ತುಪ್ಪದಲ್ಲಿ ತಿನ್ನೋಕ್ಕಾಗಿಲ್ಲ ಅಂದರೆ ಸಾಂಬಾರಲ್ಲಿ ಸಹ ತಿನ್ಬೋದು. ಇನ್ನು ಮತ್ತೆ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಒಂದು ಸ್ಯಾರಿ ಫಾಲ್ ಹಾಕ್ಬಿಟ್ಟು ಬ್ಲೌಸ್ ಕೂಡ ಸ್ಟಿಚ್ ಮಾಡಿದ್ದೆ. ಈ ರೀತಿ ಇದೆ. ಇನ್ನು ಮತ್ತೆ ನೈಟ್ ಊಟಕ್ಕೆ ಹಾಲು ಸಾಂಬಾರು ಮಾಡಿ ಅನ್ನ ಮಾಡ್ಕೊಂಡಿದ್ದೆ. ಇದು ನೈಟ್ ಊಟ ಆಗಿತ್ತು. ಈರುಳ್ಳಿ ಬೆಳ್ಳುಳ್ಳಿ ಏನು ಹಾಕ್ದಂಗೆ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಬರೀ ಹಾಲು ಸಾಂಬಾರು ಮಾಡಿಕೊಂಡು ಊಟ ಮಾಡಿದ್ದಾಯಿತು. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಹೋಗಿ ಬರಲಾ.